ಸುನಿತಾ ಅಡುಗೆ ಮನೆಗೆ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಮಾಡ್ತಾ ಇರುವಂತಹ ರೆಸಿಪಿ ಬಂದು ಇವತ್ತು ಇಡ್ಲಿನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಡ್ಲಿಗೆ ನಾನು ಹಿಟ್ಟನ್ನು ನೆನ್ನೆನೇ ಅಕ್ಕಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗಿಲ್ಲ. ಹಾಗೆಯೇ ರುಬ್ಬಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ನಾನು ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ. ಎಲ್ಲ 4 ಪಾತ್ರೆ ಇರುವಂತಹ ಇಡ್ಲಿದು ಸೆಟ್ಟು ಅದು. ಅದಕ್ಕಷ್ಟು 4ಕ್ಕೂ ನಾನು ಎಣ್ಣೆ ಸವರಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲದನ್ನು ಹಿಟ್ಟನ್ನು ಇಟ್ಟು ಒಂದ್ರ ಮೇಲೆ ಒಂದು ಸ್ಟ್ಯಾಂಡ್ ಥರ 4 ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ ಇಟ್ಕೊಳ್ಳೋಣ ಒಲೆ ಮೇಲೆ. ಅದಕ್ಕೆ ಒಂದು ರಿಂಗ್ ಥರ ಸ್ಟ್ಯಾಂಡ್ ಅದು ಇರಬೇಕು. ಅದಕ್ಕೆ ಸ್ವಲ್ಪ ಮಟ್ಟದಲ್ಲಿ, ಜಾಸ್ತಿ ಬೇಡ, ಸ್ವಲ್ಪ ಮಟ್ಟದಲ್ಲಿ ನೀರು ಹಾಕಿದ್ರೆ ಸಾಕು. ಅದಕ್ಕೆ ಜಾಸ್ತಿ ಆದರೆ ಇಡ್ಲಿ ಪಾತ್ರೆ ಒಳಗೆಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು 2 ಇಂಚಷ್ಟು ಅಷ್ಟೇ ನೀರು ಇಟ್ಬಿಟ್ಟು ಅದರ ತಳಕ್ಕೆ ಇವಾಗ 4 ಸ್ಟ್ಯಾಂಡ್ ಇರುವಂತಹ ಇಡ್ಲಿ ಪಾತ್ರೆನ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬಾರ್ದು, ಮುಸ್ಕ್ ಮಾತ್ರ ಕ್ಲೋಸ್ ಮಾಡಬೇಕಷ್ಟೇ. ಅದನ್ನು ಹಾಗೇ ಬಿಡಬೇಕು. ಅದನ್ನು ಕರೆಕ್ಟಾಗಿ 10 ನಿಮಿಷಕ್ಕೆ ಇಡ್ಲಿ ಬೆಂದಿರುತ್ತೆ. ನಾನಿವಾಗ ಇಡ್ತಾ ಇರೋದು 7:40ಕ್ಕೆ ಇಡ್ಲಿಗೆ ಇಟ್ಟಿದ್ದೀನಿ. ಈಗ ಇನ್ನು 10 ನಿಮಿಷ ಬಿಟ್ಟು ನೋಡೋಣ. ಈಗ ಆಗಿದೆ. ಕರೆಕ್ಟಾಗಿ 10 ನಿಮಿಷ ಬಿಟ್ಟು ನಾನು ಇಡ್ಲಿನ ತೆಗಿತಾಯಿದ್ದೀನಿ. ನೋಡಿ, ಇವಾಗ ತೆಗಿತಾಯಿದ್ದೀನಿ. ಯಾವ ಥರ ಬಂದಿರುತ್ತೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿರುತ್ತೆ ಮಾತ್ರ. ತುಂಬ 10 ನಿಮಿಷದಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಅದು. ನೋಡೋಣ, ಓಪನ್ ಮಾಡೋಣ. ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮುಟ್ಟಿದ್ರೂ ಅಷ್ಟೇ ಸಾಫ್ಟಾಗಿದೆ ಇಡ್ಲಿ. ನಾನು ಹಾಕಿರೋದು ಅದಕ್ಕೆ 3 ಐಟಮ್ಸ್ ಆದರೂ ನೋಡಿ. ಇವಾಗ ಸ್ವಲ್ಪ ಅದರಿಂದ ತೆಗೆದುಬಿಟ್ಟು ಒಂದು 5 ಮಿನಿಟ್ಸ್ ಆಚೆನಲ್ಲಿ ಇಟ್ಕೊಳ್ಳೋಣ. ಆಚೆಲಿ ಇಟ್ಟಿದ್ರೆ ಸ್ವಲ್ಪ ಆರಿದ್ರೆ ಇಡ್ಲಿನ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ತಳದಲ್ಲಿ ಪಾತ್ರೆಗೂ ಸ್ವಲ್ಪನೂ ಅಂಟಲಿಲ್ಲ. ಅಷ್ಟು ನೀಟಾಗಿ ಬಂದಿದೆ ಇಡ್ಲಿ. ನೋಡಿ, ಇಡ್ಲಿ ಪಾತ್ರೆಗೆ ಸ್ವಲ್ಪ ಆದ್ರೂ ಅಂಟಿಲ್ಲ. ಯಾಕೆಂದರೆ ನಾನು ಮೊದಲೇ ಅದಕ್ಕೆ ಎಣ್ಣೆನ ಸವರ್ಕೊಂಡಿದ್ನಲ್ವಾ, ಹಾಗಾಗಿ ಅದು ಅಂಟಿಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ಇಡ್ಲಿಗೆ ಸಾಂಬಾರು ಹಾಕ್ಕೊಂಡು ತಿನ್ಬೋದು.